ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಸೋರೆಕಾಯಿನ ಗೊಜ್ಜು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಗೀತಾ ಚಾನಲ್, ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋರೆಕಾಯಿನ ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ. ಈಗ ಇದ್ರ ಒಳಗಡೆ ತೊಳೆ ಎಲ್ಲ ತೆಗೆದು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ತೊಳೆ ತೆಗ್ದಾಕಬೇಕು. ಇವಾಗ ಯಾವ ರೀತಿ ಮಾಡೋದು ತೋರಿಸ್ತೀನಿ ಬನ್ನಿ. ಕೆಲವರು ಕಡಲೆಕಾಳು ಹಾಕಿ ಮಾಡ್ತಾರೆ. ನಾನು ಕಡಲೆಕಾಳು ಲೆಸ್ ಮಾಡಿ ನಾನು ನೆನೆ ಹಾಕಿರಲಿಲ್ಲ, ಹಾಗಾಗಿ ಹಂಗೆ ಮಾಡಿ ತೋರಿಸ್ತೀನಿ. ಇನ್ನೊಂದು ಸರಿ ಕಡಲೆಕಾಳು ಬೋಟಿ ಎಲ್ಲ ಹಾಕ್ತಾರೆ ಅದರೊಳಗಡೆ, ನಾನು ಇನ್ನೊಂದು ಸರಿ ಅದನ್ನು ತೋರಿಸ್ತೀನಿ. ಇವತ್ತು ನಾನು ಪ್ಲೈನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವ್ಯಾವ ಐಟಮ್ ಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕಾಯಿ ಅರ್ಧ ಒಳ್ಳೆ ಅರ್ಧ ತೊಗೊಂಡಿದ್ದೀನಿ, ಮತ್ತು ಪುದೀನ ಕೊತ್ತಂಬರಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಸಗಸೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು, ಚಕ್ಕೆ ತೊಗೊಂಡಿದ್ದೀನಿ, ಲವಂಗ ಮತ್ತು ಬೆಳ್ಳುಳ್ಳಿಲಿ ನಾನು ಸಿಪ್ಪೆ ತೆಗೆದಿಲ್ಲ, ನಾಟಿ ಬೆಳ್ಳುಳ್ಳಿ, ಮತ್ತು ಕಸ್ತೂರಿ ಮೇಥಿ, ಶುಂಠಿ, ಇಷ್ಟು ಐಟಮ್ ಬೇಕು. ಇವಾಗ ಇದೆಲ್ಲ ರುಬ್ಕೊಳ್ಳೋಣ. ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಶುಂಠಿ ಹಾಕೊಳ್ಳೋಣ. ಇವೆಲ್ಲ ರುಬ್ಬಿಟ್ಟು ಆಮೇಲೆ ಅವೆಲ್ಲ ಐಟಮ್ ಹಾಕೊಳ್ಳೋಣ. ಈಗ ಸೊಪ್ಪು ಹಾಕೊಳ್ಳೋಣ, ಗಸಗಸೆ ಹಾಕೊಳ್ಳೋಣ. ಈಗ ಒಂದು ಸ್ಪೂನ್ನಷ್ಟು ಮಟನ್ ಪೌಡ್ರ್ ಹಾಕೊಳ್ಳೋಣ ರುಬ್ಬಕ್ಕೆ. ಈಗ ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ನಾನು 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ಇವಾಗ ಕಾದಿದೆ ಆಯಿಲು. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ನಾನು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, 1-2 ಟೊಮೊಟೊ ಹಾಕ್ಕೊಳ್ಳೋಣ. ಸೋರೆಕಾಯಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಎಳೆ ಸೋರೆಕಾಯಿ ಹಾಕಬೇಕು, ಬಲ್ತಿರೋ ಸೋರೆಕಾಯಿನ ನಾವು ಸಿಪ್ಪೆ ಸಹಿತ ಹಾಕೋಕ್ಕಾಗಲ್ಲ. ಹಾಗಾಗಿ ಎಳೆ ಸೋರೆಕಾಯಿ ಮೀಡಿಯಮ್ ಆಗಿದ್ದರೆ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ. ಇದು ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ. ನಾನು ಬಲ್ತಿರೋದು ತೊಗೊಂಡಿಲ್ಲ. ಬಲ್ತಿರೋದು ತೊಗೊಂಡ್ರೆ ಸಿಪ್ಪೆ ಹಾಕೋಂಗಿಲ್ಲ, ಸಿಪ್ಪೆ ಸ್ವಲ್ಪ ನಾರ್ನಾಗಿ ಸಿಗುತ್ತೆ. ಹಾಗಾಗಿ ಸಿಪ್ಪೆ ಸಹಿತ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಆಗಿರೋದು ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಇದನ್ನು ಸ್ವಲ್ಪ ನೀರಿನ ಅಂಶ ಇರುತ್ತೆ, ಶೀತ ಆಯ್ತು ಸ್ವಲ್ಪ ಇದು. ಹಾಗಾಗಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಆಮೇಲೆ ಮಸಾಲೆ ಹಾಕೊಳ್ಳೋಣ. ನೀರೆಲ್ಲ ಸುಂಡದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ಚೆನ್ನಾಗಿ ಸುಂಡ್ಲಿ. ಅದು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ, ರೆಡಿಯಾಗಿದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ, ಒಂದು ಕಡ್ಡಿನಷ್ಟು. ಇವಾಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಇವಾಗ ನೀರಿನ ಅಂಶ ಎಲ್ಲ ಸುಣ್ತಾ ಇದೆ. ನಾನು ಕಾಳೇನು ಹಾಕ್ತಾಯಿಲ್ಲ. ಇದು ಆ್ಯಕ್ಚುಲಿ ಕಡಲೆಕಾಳು ಹಾಕಿ ಮಾಡ್ತಾರೆ, ನಮ್ಮ ನೆನೆ ಹಾಕಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ. ಇವಾಗ ನೀರೆಲ್ಲ ಸುಂಡ್ತಾ ಇದೆ ನೋಡಿ, ಎಲ್ಲ ಫ್ರೈ ಆಗಿ ನೋಡಿ. ನೀರಿನ ಅಂಶ ಎಲ್ಲ ಸುಂಡುವರೆಗೂ ಮಾಡಬೇಕು ಈ ಥರ. ಈಗ ಮಸಾಲೆ ಹಾಕೊಳ್ಳೋಣ. ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕೊಳ್ಳೋಣ ನೋಡಿ. ರೆಡಿಯಾಗಿದೆ. ಇವಾಗ ಸೋರೆಕಾಯಿಂದು ಗೊಜ್ಜು ಅನ್ನಕ್ಕಾದರೂ ಹಾಕೋಬೋದು, ಚಪಾತಿ, ದೋಸೆ ಎಲ್ಲದಕ್ಕೂ ತಿನ್ಬೋದು, ಪರೋಟಕ್ಕೂ ತಿನ್ಬೋದು. ತುಂಬ ಟೇಸ್ಟಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಬಟಾಣಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಇಲ್ಲ ಕಡಲೆಕಾಳು ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ನೀವು ಬೋಟಿ ಗೊಜ್ಜು ಮಾಡ್ಕೋತಿರಲ್ಲ ಅದರೊಳಗಡೆನೂ ಕೂಡ ಹಾಕ್ಕೋಬೋದು. ನಾನು ಇವತ್ತು ಪ್ಲೈನ್ ಮಾಡಿ ತೋರಿಸಿದ್ದೀನಿ. ನಿಮ್ಮ ಮನೇಲಿ ಒಂದು ಸರಿ ಮಾಡ್ಕೊಂಡು ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.